ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು SSLC ವಿಜ್ಞಾನದಲ್ಲಿ 6ನೇ ಪಾಠ ಜೀವಕ್ರಿಯೆಗಳು ಪಾಠದಲ್ಲಿ ಪುಟ ಸಂಖ್ಯೆ 74 ಮತ್ತು 82ರಲ್ಲಿ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇಲ್ಲಿಯವರೆಗೆ ಹಿಂದಿನ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳನ್ನು ನೋಟ್ಸ್ಗಳನ್ನು ನೋಡ್ತಾ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಅವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಒಂದು ಕ್ವಶನ್ ಆನ್ಸರ್ಸು, ನಿಮ್ಮ SA, FA ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಇದ್ದಾವೆ. ತಾವೆಲ್ಲರೂ ಕೂಡ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಪುಟ ಸಂಖ್ಯೆ 74ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಒಂದು, ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ? ಉತ್ತರ, ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಕೋಶಗಳು ಸುತ್ತಮುತ್ತಲಿನ ಪರಿಸರದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರೋದಿಲ್ಲ. ಆದ್ದರಿಂದ ಸರಳ ವಿಸರಣೆಯು ಎಲ್ಲ ಜೀವಿಕೋಶಗಳಿಗೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಸಲು ಆಗುವುದಿಲ್ಲ ಅಂತಕ್ಕದ್ದನ್ನು ಉತ್ತರದಲ್ಲಿ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. 2, ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳು ಏನು? ಉತ್ತರ, ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ಚಲನೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಆದರೆ ಚಲನೆಯೊಂದೇ ಮಾನದಂಡವಾಗಲಾರದು. ಉಸಿರಾಟ, ಬೆಳವಣಿಗೆ ಇವುಗಳು ಮಾನದಂಡವಾಗ್ತವೆ. ಸೊ ಇದ್ರ ಜೊತೆಗೆ ನಾವು ಹೇಳ್ಬೋದು, ಸಂತಾನೋತ್ಪತ್ತಿ ಇರ್ತದ, ಜೀವಿತಾವಧಿ ಇರ್ತದ, ವಿಸರ್ಜನೆ ಇರ್ತದ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇರ್ತದ. ಇವೆಲ್ಲ ಏನಪ್ಪ ಅಂತಂದರೆ ಮಾನದಂಡಗಳು. ಸೊ ಯಾವುದನ್ನು ನಾವು ಒಂದು ವಸ್ತುವಿಗೆ ಒಂದು ಜೀವ ಇದೆ ಅಂತ ನಿರ್ಧಾರವನ್ನು ಮಾಡಬೇಕಾದ್ರೆ ಚಲನೆ, ಉಸಿರಾಟ, ಬೆಳವಣಿಗೆ, ವಿಸರ್ಜನೆ, ಸಂತಾನೋತ್ಪತ್ತಿ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಅದನ್ನೇ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತಲೂ ಕೂಡ ಕರೀತಾರೆ. ಇವೆಲ್ಲ ನಾವೇನು ಮಾಡ್ತೀವಪ್ಪ ಅಂದ್ರೆ ಮಾನದಂಡವಾಗಿ ಇಟ್ಕೊಳ್ತೀವಿ. ಮುಂದಿನ ಪ್ರಶ್ನೆ 3, ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು? ಹಾಗಾದರೆ ಅವರು ಕೇಳಿರ್ತಕ್ಕಂಥದ್ದು ಹೊರಗಿನ ಕಚ್ಚಾ ವಸ್ತುಗಳು ಅಂತ ಕೇಳಿದ್ದಾರೆ. ಸೊ ಜೀವಿಗಳ ಬೆಳವಣಿಗೆ ಆಗಬೇಕಾದ್ರೆ ಯಾವೆಲ್ಲ ವಸ್ತುಗಳು, ಕಚ್ಚಾ ವಸ್ತುಗಳು ಅದು ಹೊರಮೂಲದಿಂದ ಸಿಗಬೇಕು ಅಂತಂದರೆ ಅದು ಮುಖ್ಯವಾಗಿ ಆಹಾರ, ಆಮ್ಲಜನಕ ಮತ್ತು ನೀರು. ಅಲ್ಲಿ ಶಕ್ತಿಯನ್ನು ಪೂರೈಸಲಿಕ್ಕೆ ಆಹಾರ ಬೇಕೇ ಬೇಕು. ಏಕೆಂದರೆ ಆಂತರಿಕವಾಗಿ ಶಕ್ತಿ ಬಿಡುಗಡೆ ಆಗೋದಕ್ಕಿಂತ ಬಾಹ್ಯವಾಗಿ ಏನಾಗ್ತದಪ್ಪ ಅಂದರೆ ಕಠಿಣತರ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ಹೆಚ್ಚು ಶಕ್ತಿ ಅವಶ್ಯಕತೆ ಇರ್ತದೆ. ಸೊ ಹೊರಗಡೆಯಿಂದ ನಾವು ತಿಂತಕ್ಕಂಥ ಆಹಾರವು ಹೆಚ್ಚು ಪೌಷ್ಟಿಕಯುತವಾಗಿದ್ದಲ್ಲಿ ಸೊ ಏನಾಗ್ತದಪ್ಪ ಅಂದ್ರೆ ನಮಗೆ ಶಕ್ತಿ ದೊರೀತದ. ಸೊ ಆ ಕಾರಣಕ್ಕಾಗಿ ಶಕ್ತಿಗೆ ಪೂರೈಕೆಗಾಗಿ ಆಹಾರ ಬೇಕು. 2ನೇದು, ಆಹಾರದ ವಿಭಜನೆ ಮಾಡಿ ಶಕ್ತಿಯನ್ನು ಪಡೀಲಿಕ್ಕೆ ಆಮ್ಲಜನಕ ಬೇಕೇ ಬೇಕು. ಆಹಾರವನ್ನು ಸೇವಿಸ್ತೀವಿ. ಸೊ ಸೇವಿಸಿದ ನಂತರ ಅಲ್ಲಿ ವಿಭಜನೆ ಕ್ರಿಯೆ ನಡಿಬೇಕು. ವಿಭಜನೆ ಕ್ರಿಯೆ ನಡೆದು ಶಕ್ತಿ ಬಿಡುಗಡೆ ಆಗಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿನೂ ಕೂಡ ನಮಗೆ ಏನಾಗ್ತಿರ್ಬೇಕಪ್ಪ ಅಂದ್ರೆ ಆಮ್ಲಜನಕ ಬೇಕಾಗ್ತದೆ. ದೇಹದ ಇತರ ಕ್ರಿಯೆಗಳು ಮತ್ತು ಜೀರ್ಣಕ್ರಿಯೆಗಾಗಿ ನೀರು. ಸೊ ಅಷ್ಟೇ ಅಲ್ಲದೆ ದೇಹದಲ್ಲಿ ನಡೀತಕ್ಕಂಥ ಚಯಾಪಚಯ ಕ್ರಿಯೆ ಅಂತಾರೆ. ಸೊ ಅವೆಲ್ಲ ಚಯಾಪಚಯ ಕ್ರಿಯೆಗಳನ್ನು ನಡಿಬೇಕಾದ್ರೆ ವಿದ್ಯಾರ್ಥಿಗಳು ನಮಗೆ ನೀರು ಬೇಕು. ಜೀರ್ಣಕ್ರಿಯೆಯೂ ಕೂಡ ಆಗಲಿಕ್ಕೆ ಬೇಕೇ ಬೇಕು. 4ನೇ ಪ್ರಶ್ನೆ, ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿವೆ ಎಂದು ನೀವು ಪರಿಗಣಿಸುವಿರಿ? ಹಾಗಾದರೆ ಜೀವವನ್ನು ನಿರ್ವಹಿಸಲು ಅಗತ್ಯವಾದ ಪ್ರಕ್ರಿಯೆಗಳಂದರೆ ಉಸಿರಾಟ, ಪೋಷಣೆ, ಜೀರ್ಣಕ್ರಿಯೆ, ಆಹಾರ ಮತ್ತು ನೀರಿನ ಸಾಕಣೆ, ತ್ಯಾಜ್ಯ ವಸ್ತುಗಳ ವಿಸರ್ಜನೆ, ರಕ್ತ ಪರಿಚಲನೆ. ಇವೆಲ್ಲ ಏನಪ್ಪ ಅಂತಂದರೆ ಜೀವನವನ್ನು ನಿರ್ವಹಿಸಲಿಕ್ಕೆ, ಜೀವವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳು ಆಗಿದ್ದಾವೆ. ಇಲ್ಲಿಗೆ 74 ಪೇಜ್ ಮುಗೀತು. ಇನ್ನು 82ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೇನು ಮಾಡೋಣ ವಿದ್ಯಾರ್ಥಿಗಳೇ, ಕೊಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದ್ರಿಂದ ಬರೆಯೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಏನಾಗ್ತದಪ್ಪ ಅಂದ್ರೆ ಅಪ್ಲೈಡ್ ಕ್ವಶನ್ಗಳು ನಿಮಗೆ ಕ್ಲೂ ಸಿಗ್ತದೆ. ಜೊತೆಗೆ ಕಂಟೆಂಟು ಕೂಡ ಇದರ ಮೇಲೆ ಇರೋದ್ರಿಂದ ಭಾಳಷ್ಟು ವಿಷಯದ ಅರಿವು, ಆಳದ ಜ್ಞಾನ ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಫಸ್ಟ್ ಕ್ವಶನ್ ಇದೆ, ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆಗಳ ನಡುವಿನ ವ್ಯತ್ಯಾಸ ಏನು? ಸ್ವಪೋಷಕಗಳ ಪೋಷಣೆ, ಪರಪೋಷಕಗಳ ಪೋಷಣೆ. ಸ್ವಪೋಷಕಗಳದ್ದು ನೋಡುವ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಳ್ತವೆ. 2ನೇದು, ಆಹಾರ ತಯಾರಿಕೆಗೆ ಹಸಿರು ಬಣ್ಣದ ಕ್ಲೋರೋಫಿಲ್ ಅಗತ್ಯವಾಗಿ ಬೇಕು. 3, ಸೂರ್ಯನ ಬೆಳಕಿನಲ್ಲಿ ಮಾತ್ರ ಆಹಾರವನ್ನು ತಯಾರಿಸ್ತವೆ. 4,
ಎಲ್ಲ ಹಸಿರು ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳು ಮಾತ್ರ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ತವೆ. ಇದನ್ನೇ ಸ್ವಪೋಷಕಗಳು ಅಂತ ಕರೀತವೆ. ತಮ್ಮ ಪೋಷಣೆಗೆ ಏನು ಬೇಕಲ್ಲ ಅವು ಸ್ವತಃ ತಗೊಳ್ತವೆ, ಅದನ್ನೇ ಸ್ವಪೋಷಕಗಳು ಅಂತ ಕರೀತಾರೆ. ಇನ್ನು ಪರಪೋಷಕಗಳಲ್ಲಿ ನೋಡೋದಾದರೆ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿರ್ತವೆ. ಆ ಆಹಾರವನ್ನು ದೇಹದಲ್ಲಿ ಕಿಣ್ವಗಳ ಸಹಾಯದಿಂದ ಜೀರ್ಣಿಸಿಕೊಳ್ತವೆ. ಇದಕ್ಕೆ ಕ್ಲೋರೋಫಿಲ್ನ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಸಮಯದಲ್ಲೂ ಆಹಾರವನ್ನು ಪಡಿತಾರೆ. ಎಲ್ಲ ಪ್ರಾಣಿಗಳು ಮತ್ತು ಫಂಗೈ ತಮ್ಮ ಆಹಾರಕ್ಕಾಗಿ ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರೋದ್ರಿಂದ ಇವು ಪರಪೋಷಕಗಳು ಆಗಿರ್ತವೆ. ಪರಪೋಷಕಗಳಂದ್ರೆ ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬನೆಯನ್ನು ಆಗಿರೋದು ಅಂತಲೂ ಕೂಡ ನೀವು ಬರಿಬಹುದು. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ತವೆ? ಉತ್ತರ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಕಚ್ಚಾ ಪದಾರ್ಥಗಳನ್ನು ಪಡೆಯುವ ಮೂಲಗಳೆಂದರೆ ಫಸ್ಟ್ ಕಚ್ಚಾ ಪದಾರ್ಥ ಇಂಗಾಲದ ಡೈಆಕ್ಸೈಡ್. ಅದನ್ನು ಏನು ಮಾಡ್ತದಪ್ಪ ಅಂದ್ರೆ ಸಸ್ಯಗಳು ತಮ್ಮ ಎಲೆಗಳಲ್ಲಿರ್ತಕ್ಕಂಥ ಸೊಮಾಟೋಗಳ ಮೂಲಕ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡಿರ್ತವೆ. ಎರಡನೇದು ಕಚ್ಚಾ ಪದಾರ್ಥ ನೀರು ಮತ್ತು ಲವಣ. ಇದು ಸಸ್ಯಗಳ ಬೇರುಗಳು ನೀರು ಮತ್ತು ಲವಣಾಂಶಗಳನ್ನು ಮಣ್ಣಿನಿಂದ ಹೀರಿಕೊಂಡು ಎಲೆಗಳಿಗೆ ಸಾಗಿಸ್ತವೆ. ಇನ್ನು ಮೂರನೇದು ಬರ್ತದೆ ಸೂರ್ಯನ ಬೆಳಕು. ಅದೇನಾಗ್ತದಪ್ಪ ಅಂದ್ರೆ ಸಸ್ಯದ ಹಸಿರು ಭಾಗದಲ್ಲಿರುವ ಪತ್ರ ಹರಿತು ಸೂರ್ಯನ ಬೆಳಕನ್ನು ಹೀರಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಒದಗಿಸ್ತದೆ ಅಂತಕ್ಕದ್ದನ್ನು ಉತ್ತರದಲ್ಲಿ ಬರಿಬೇಕು. ಮುಂದಿನ ಪ್ರಶ್ನೆ, ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು? ಉತ್ತರ, ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗ್ತದೆ. ಇದು ಆಹಾರದ ಜೊತೆ ಕರಗಿ ಆಹಾರವನ್ನು ಆಮ್ಲೀಯವಾಗಿ ಪರಿವರ್ತಿಸುತ್ತದೆ. ಈ ರೀತಿ ಆಮ್ಲೀಯ ಮಾಧ್ಯಮದಲ್ಲಿ ಪೆಪ್ಸಿನೋಜಿನ್ ಎಂಬ ಕಿಣ್ವ ಆಹಾರದಲ್ಲಿರುವ ಪೆಪ್ಸಿನ್ ಎಂಬ ಪ್ರೋಟೀನನ್ನು ಜೀರ್ಣಿಸುತ್ತದೆ. ಆಮ್ಲವು ಆಹಾರದ ಜೊತೆ ಜಠರ ಸೇರಿದ ಬ್ಯಾಕ್ಟೀರಿಯಾ ಮುಂತಾದ ಸೂಕ್ಷ್ಮ ಜೀವಿಗಳನ್ನು ಕೊಲ್ತದೆ ಅಂತಕ್ಕದ್ದನ್ನು ಉತ್ತರದಲ್ಲಿ ಬರೀಬೇಕು. ಮುಂದಿನ ಪ್ರಶ್ನೆ, ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು? ಉತ್ತರ, ಜೀರ್ಣಕಾರಿ ಕಿಣ್ವಗಳು ಅಮೈಲೇಸ್, ಲೇಪೈಸ್, ಪೆಪಿನ್, ಟ್ರಿಪಿನ್ ಇವುಗಳು ಸಂಕೀರ್ಣ ಅಣುಗಳನ್ನು ಸಣ್ಣ ಅಣುಗಳಾಗಿ ವಿಭಜಿಸ್ತವೆ ಮತ್ತು ಸಣ್ಣ ಕರುಳಿನ ಗೋಡೆಗಳಿಂದ ವೀಕ್ಷಿಸಬಹುದು. ಜೀರ್ಣವಾದ ಸರಳ ಆಹಾರ ಪದಾರ್ಥಗಳನ್ನು ರಕ್ತ ಹೀರಿಕೊಂಡು ದೇಹದ ಎಲ್ಲ ಕೋಶಗಳಿಗೆ ತಲುಪಿಸ್ತವೆ. ಐದನೇ ಪ್ರಶ್ನೆ, ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ? ಉತ್ತರ, ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಬೆರಳಿನಾಕಾರದ ಲಕ್ಷಾಂತರ ವಿಲೆಗಳು ಇರ್ತವೆ. ಈ ವಿಲೆಗಳಲ್ಲಿರುವ ರಕ್ತನಾಳಗಳು ಪಚನಗೊಂಡ ಆಹಾರವನ್ನು ಹೀರಿ ರಕ್ತಕ್ಕೆ ಸರಬರಾಜನ್ನು ಮಾಡ್ತವೆ. ಈ ವಿಲೆಗಳು ಆಹಾರವನ್ನು ಸಮರ್ಥವಾಗಿ ಹೀರಿಕೊಳ್ಳಲು ಹೆಚ್ಚು ಪ್ರದೇಶವನ್ನು ಒದಗಿಸ್ತವೆ. ರಕ್ತದಲ್ಲಿ ಹೀರಿಕೊಂಡ ಆಹಾರ ದೇಹದ ಎಲ್ಲ ಭಾಗಗಳಿಗೂ ಕೂಡ ತಲುಪಿಸ್ತವೆ. ಇಷ್ಟು ವಿದ್ಯಾರ್ಥಿಗಳೇ ನಿಮ್ಮ ಪೇಜ್ ನಂಬರ್ 74 ಮತ್ತು 84ದಲ್ಲಿರ್ತಕ್ಕಂಥ 6ನೆಯ ಪಾಠ ಜೀವಕ್ರಿಯೆಗಳು ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮುಂದೆನೂ ಕೂಡ ಇರ್ತಕ್ಕಂಥ ಪ್ರಶ್ನೋತ್ತರದೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.